ಆಜ್ಞೆಯಂತೆ ಅಗ್ರಿಕಲ್ಚರ್ ಪದವೀಧರನಾದನೆಂದು ಈ ಪದವಿ ಪರೀಕ್ಷೆಯಲ್ಲಿ ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದ ವಿಷಯ ನನ್ನ ತಂದೆ, ತಾಯಿ, ಅಣ್ಣ, ಅತ್ತಿಗೆಯರಿಗೆ ತಿಳಿದರೆ ಅದೆಷ್ಟು ಸಂತೋಷ ಪಡುತ್ತಾರೆಂಬುದು ವರ್ಣಿಸಲು ಅಸಾಧ್ಯ. ಶ್ರೀರಾಮಚಂದ್ರನ ಪ್ರತಿರೂಪನಾದ ನನ್ನ ಅಣ್ಣ ಹೊಟ್ಟೆ ತುಂಬ ಹುಗ್ಗಿ ಹೊಡೆದು ಹಿಗ್ಗಿನಿಂದ ಹಾರಾಡುವ. ನಾನು ಕೂಡ ಹಳ್ಳಿಗೆ ಹೋಗಿ ಅಣ್ಣನ ಒಡಗೂಡಿ ಮಣ್ಣಿನ ಮಗನಾಗಿ ದುಡಿದು ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂಬ ಮಾತಿಗೆ ಒತ್ತು ಕೊಟ್ಟು ಎತ್ತಿ ತೋರಿಸುವೆ ಪ್ರಗತಿಪರ ರೈತನ ಮಗನಾಗಿ ಬಾಳು. ಊರಿಗೆ ಹೋಗುವ ವೇಳೆ ಆಗ್ತಾ ಬಂತು. ಈ ರಜನಿ ಇನ್ನೂ ಬರಲಿಲ್ಲ. ಈ ಪಟ್ಟಣದ ಹುಡುಗಿಯರ ಪಾಡೇ ಇಷ್ಟು, ಹೇಳುವುದೊಂದು ಮಾಡುವುದೊಂದು. ನನ್ನ ರಜನಿ ಹೆಸರಿನ ತಕ್ಕ ಹಾಗೆ ರಜನಿಯೇ ಸರಿ. ಏನವಳ ಸೌಂದರ್ಯ! ಬ್ರಹ್ಮ ಸೃಷ್ಟಿಯಲ್ಲಿ ಇದು ಅದೊಂದು ಅನರ್ಘ್ಯ ರತ್ನ. ರಜನಿಯನ್ನೇ ನನ್ನ ಬಾಳ ಸಂಗತಿಯಾಗಿ ಮಾಡಿಕೊಳ್ಳಲು ನಿರ್ಧರಿಸಿದೆ. ಊರಿಗೆ ಹೋದ ಮರುಕ್ಷಣವೇ ಅಪ್ಪನ ಹತ್ತಿರ ಮಾತನಾಡಿ ನನ್ನ ರಜನಿ ಮದುವೆಗೆ ಒಪ್ಪಿಸುತ್ತೇನೆ. ಓಹೋ, ಮಾತನಾಡುವಷ್ಟರಲ್ಲಿ ರಜನಿಗೆ ಬಂದಿರುತ್ತಲ್ಲ. ಕಂಗ್ರ್ಯಾಚುಲೇಷನ್. ಯಾರು ಗೊತ್ತಾ, ಇಡೀ ಸ್ಟೇಟಿಗೆ ಫಸ್ಟ್ ಬಂದಿದೆಯಲ್ಲ, ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ರಾಜು, ಸಾರಿ ಬರೋದಕ್ಕೆ ಲೇಟ್ ಆಯ್ತು. ಅದೇ ಬರೋಕ್ಕೆ ಯಾಕೆ ಇಷ್ಟು ಲೇಟು ಫಸ್ಟ್ ಹೇಳು. ಯಾಕೆ ಅಂತಂದ್ರೆ ಖಾಸಗಿ ಬಸ್ಸಿಗೋಸ್ಕರ ಕಾದು ಕಾದು ತುಂಬಾ ಬೇಜಾರಾಯ್ತು. ಆಮೇಲೆ KSRTC ಬಸ್ ಬಂದು ಅದ್ರಲ್ಲಿ ಬರ್ಬೇಕಾಯ್ತು. ಯಾಕೆ ನಾನು ಲೇಟಾಗಿ ಬಂದೆ ಅಂತ ಬೇಜಾರಾಯ್ತಾ ನಿಮ್ಗೆ? ಹೌದು, ಇಷ್ಟೊತ್ತಿನವರೆಗೂ ಕಾದು ಕಾದು ತುಂಬಾ ಬೇಜಾರು ಆಗಿತ್ತು, ಜೊತೆಗೆ ಕೋಪನೂ ಇತ್ತು. ಆದರೆ ಈ ನಿನ್ನ ಮುದ್ದು ಮುಖ ಕಂಡಕ್ಷಣ ಬೇಜಾರು ಹೋಯ್ತು, ಕೋಪನೂ ಹೋಯ್ತು. ಹಾ ರಜನಿ, ಒಮ್ಮೆ ಫಸ್ಟ್ ಸ್ವೀಟ್ ಅಂತ. ಈ ಸ್ವೀಟ್ಗಿಂತಲೂ ಸ್ವೀಟ್ ಆಗಿದೆ ನಿನ್ ಮನ್ಸು. ಆದ್ರೆ ಓಹೋ, ಗೊತ್ತಾಯ್ತು ಬಿಡು ನಿನ್ನ ಮಾತಿನ ಅರ್ಥ. ಈ ಮೊದಲು ನಿನ್ನ ಎದುರಿನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಹಳ್ಳಿಗೆ ಹೋಗಿ ಒಕ್ಕಲತನದಲ್ಲಿ ಕಳ್ಕೋದಾಗಿ ಹೇಳ್ತೇನೆ. ನಾನು ಹಳ್ಳಿಗೆ ಹೋಗಿ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ, ಹೊಲ ಗದ್ದೆಗಳ ಪ್ರೀತಿಗಳಲ್ಲಿ ಮೈ ಮರೆತು ಎಲ್ಲಿ ನಿನ್ನನ್ನು ಮರೆತು ಬಿಡಬೇಕೆಂಬ ಅನುಮಾನ ಅಲ್ಲವೇ? ನಿಮ್ಮನ್ನ ಒಂದು ಕ್ಷಣನೂ ನಾನು ಬಿಟ್ಟಿದ್ದೆ ಬದುಕೋದಿಲ್ಲ. ನಾನು ಕೂಡ ಅಷ್ಟೇ ರಜನಿ. ನೀನಿಲ್ಲದ ಈ ಬಾಳು ಬಾಳೇ ಅಲ್ಲ ರಜನಿ. ನಿನ್ನ ಮನಸ್ಸಿನಲ್ಲಿ ಏನಾದರೂ ನನ್ನ ಬಗ್ಗೆ ಅನುಮಾನವಿದ್ದರೆ ಅದಕ್ಕೆ ಆಸ್ಪದ ಹಳ್ಳಿಗೆ ಹೋದ ಮರುಕ್ಷಣವೇ ನಮ್ಮಿಬ್ಬರ ಮದುವೆ ಅಪ್ಪನ ಹತ್ತಿರ ಮಾತನಾಡಿ ಮದುವೆಗೆ. ಆದ್ರೆ ನಿಮ್ ತಂದೆಯವರು ನಮ್ಮಿಬ್ರು ಮದ್ವೆಗೆ ಒಪ್ಕೋತಾರ? ಹಾಗಾಗಲಾರದು ರಜನಿ. ಒಂದು ವೇಳೆ ನನ್ನ ತಂದೆ ತಾಯಿ ಬೇರೆ ಕಡೆ ಕನ್ಯಾ ನೋಡಿದ್ದರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾನು ಇಚ್ಛೆಯಂತೆ ನಡೆದುಕೊಳ್ಳುವ ನನ್ನ ಅಣ್ಣ ಶಿವಣ್ಣ ಇದ್ದಾನೆ. ಅವನಿಗೆ ಒಂದೇ ಒಂದು ಮಾತು ಹೀಗೆ ಅಂತ ಹೇಳಿದರೆ ಸಾಕು, ನಮ್ಮ ಕಾರ್ಯ ಕೈಗೂಡಿದಂತೆ. ಏನು, ನಿಮ್ ತಂದೆ ತಾಯಿಯಿಂದ ಆಗದಂತ ಕಾರ್ಯ ಅದು ನಿಮ್ಮಣ್ಣನವರಿಂದ ಸಾಧ್ಯನಾ? ಹೌದು ರಜನಿ, ನೀನು ಅಂದುಕೊಂಡಂತೆ ನನ್ನ ಅಣ್ಣ ಅವಿದ್ಯಾವಂತ ಹಳ್ಳಿಯ ಮುಗ್ಧಜೀವಿ ಏನೋ ನಿಜ. ಆದರೆ ಅವನೊಬ್ಬ ತುಂಬಾ ವಿಶಾಲ ಹೃದಯದ ಕರುಣಾಮೂರ್ತಿ. ಅವನಿಗೆ ನಮ್ಮಣ್ಣನ ಮಾತಂತೂ ನನ್ನ ತಂದೆ ತಾಯಿ ಕೂಡ ಮೀರಲಾರರು. ಹೌದಾ? ಹಾಗಾದ್ರೆ ತುಂಬಾ ಸಂತೋಷ ಆಯ್ತು ಬಿಡಿ. ಆದಷ್ಟು ಬೇಗ ನಿಮ್ ಮನೆಯವ್ರನ್ನೆಲ್ಲರನ್ನೂ ನೋಡ್ಬೇಕು ನಾನು. ರಜನಿ, ನಾನಿವತ್ತು ಊರಿಗೆ ಹೋಗಲೇಬೇಕು. ಯಾಕಂದ್ರೆ ನಮ್ಮ ಊರಿಗೆ ಇರೋದು ಒಂದೇ ಬಸ್ಸು. ಆ ಬಸ್ ಏನಾದರೂ ತಪ್ಪಿದರೆ ಮತ್ತೆ ನಾಳೆ ಹೋಗಬೇಕಾಗುತ್ತೆ. ಆ ಬಸ್ಸಿನಲ್ಲಿ ಹೋದರೂ ಕೂಡ ಮತ್ತೆ 4 ಮೈಲಿ ದಾರಿ ನಡೆದೇ ಹೋಗಬೇಕು. ರಜನಿ, ನಾನು ಅಲ್ಲ ರಾಜು, ಒಂದ್ ತಿಂಗ್ ನಿಮ್ ಊರಿಗೆ ಬಸ್ ಒಂದೇ ಇರೋದು ಅಂತ ಹೇಳ್ತಾ ಇದೀಯಾ?
ಅದು ಅಲ್ಲದೆ 4 ಮೈಲಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀಯಾ? ಹೌದು, ನಿಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ ಇಲ್ವಾ? ನಮ್ಮೂರಲ್ಲಿ ಇಲ್ಲ ರಜನಿ, ಪಕ್ಕದ ಹಳ್ಳಿಯಲ್ಲಿದೆ. ಅಲ್ಲಿಗೆ ಬಂದರೆ ಸಾಕು, ಅವರು ನಮ್ಮೂರಿಗೆ ತಂದು ಮುಟ್ಟಿಸುತ್ತಾರೆ. ಎಂತ ಹಳ್ಳಿ ಅಂತೀನಿ. ಅಲ್ಲ, ಇಡೀ ಜಗತ್ತೇ ಸುಧಾರಣೆ ಆಗ್ತಾ ಇದೆ, ಇನ್ನು ಹಳ್ಳಿಗಳನ್ನ ಸುಧಾರಣೆ ಮಾಡ್ತಾನೆ ಇಲ್ವಲ್ಲ ಈ ನಮ್ ಸರ್ಕಾರ ಅಂತ. ಏನ್ ಮಾಡೋದು ರಜನಿ, ಈಗಿನ ಸರ್ಕಾರವೇ ದುರ್ಬಲ ಸರ್ಕಾರ. ಇನ್ನು ಮೇಲೆ ನೋಡು, ನಾನು ಹಳ್ಳಿಗೆ ಹೋಗಿ ನಮ್ಮ ಹಳ್ಳಿಯನ್ನು ಯಾವ ರೀತಿ ಸುಧಾರಣೆ ಮಾಡ್ತೀನಿ ಅಂತ. ನಿನ್ನನ್ನು ಮದುವೆಗೆ ಕರ್ಕೊಂಡು ಹೋದ ಮೇಲೆ ನಮ್ಮ ಹಳ್ಳಿನೇ ಅನಿಸಿರಬಾರದು, ಆ ರೀತಿ ಸುಧಾರಣೆ ಮಾಡ್ತೀನಿ. ಆಯ್ತು ಮಾರಾಯ, ನೀನ್ ಬರೀ ಹಳ್ಳಿ ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನನ್ನೇ ಮರ್ತ್ ಬಿಟ್ಟಿಯ. ನಿನ್ನನ್ನು ಮರೆಯಲು ಸಾಧ್ಯವೇ ರಜನಿ? ಹಾ ರಜನಿ, ನಿನ್ನ ಇಂಪಾದ ಕಂಠದಿಂದ ಒಂದು आसमान को नींद आए तो सुलाऊंगी कैसे, जमीन को मौत आए तो दफनाऊंगी कैसे, हरिया लौट आए तो दबाऊंगी कैसे, जब तेरा याद आए तो मैं बुलाऊंगी कैसे रे. ಆಗಲ್ಲಪ್ಪ, ಆಗಲ್ಲ. ನಾನು ಬಿಡ.
ಸಾವಿತ್ರಿ, ಹೇ ಸಾವಿತ್ರಿ, ಮುದುಕಿ, ಹೇ ಮುದುಕಿ, ಎಲ್ಲೋ ಇದ್ರಪ್ಪ ನಮ್ಮ ಮುದುಕಿ. ಹಾ, ಬೆಂಗಳೂರಿಂದ ಇಂದು ಸಣ್ಣ ಮಗ ಬರ್ತಾನಲ್ಲ, ಅದ ಸುದ್ದಿ ಸಾರಿ ಸಾರಿ ಮಂದಿಗೆಲ್ಲ ಹೇಳಕ್ ಹೋಗಿರ್ಬೇಕು. ಪಾಠದಿಂದ ಬಂದ ಕೂಡ್ಲೆ ನಾ ಮುದುಕಿ ಮುಖ ಸಟ್ನೆ ಕಣ್ಣಿ ಬೆಳೆದಿದ್ರ ಹಸಿನೆತ್ತಿನ ದೂರ ಕಟ್ಟಿ ಹುಲ್ಲು ಮುಚ್ಚಿಟ್ಟಂಗ ಆಗ್ತೈತಿ. ಅದಕ್ಕಂತ ಹೇಳಿ ಕವಿ ಸರ್ವಜ್ಞ ಎತ್ತುಗಳೆರಡಾಗಿ ಭತ್ತದಿಯ ಹೆರಡಾಗಿ ಪುತ್ರರೆರಡಾಗಿರೇ ನಿತ್ಯದಲ್ಲಿ ಸುಖವು ಅಷ್ಟೇ ಅಲ್ರಿ. ಬೆಚ್ಚನೆಯ ಮನೆ ಇದ್ದು ವೆಚ್ಚಕ್ಕೆ ಹಣವಿದ್ದು ಇಚ್ಛೆ ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಸರ್ವಜ್ಞನ ವಚನ ಶುರು ಮಾಡಿರಲ್ಲ, ಯಾಕ ಹೊಟ್ಟೆ ಹತ್ತಿರ್ಬೇಕಲ್ಲ ಸಾಹೇಬ್ರಿಗೆ. ತಗೋರಿ ಪ್ರಸಾದ. ಅಲ್ಲ ಹಾದರಿಕಿ, ನೀನು ಒಳ ಇರ್ಬೇಕಂತ ಹೋದಿರ್ತೀನಿ. ಅಲ್ಲ ಸಾಯ್ತ್ರಿ, ನಾನು ತೋಟದಿಂದ ಬರೋದ್ರಾಗ ತುಂಬಿ ತಂಗಿ ಕೈ ಹೇಳ್ಕೊಂಡು ನನಗಿಂತ ಮುಂಚೆ ಬಂದಿದ್ರು ಆಕಿ. ಹಿಂದೇನು ಬೇಗ ದೇವಸ್ಥಾನಕ್ಕೆ ಹೋಗಿವಲ್ಲ, ಏನ್ ಸಮಾಚಾರ? ಅಂದ್ರೆ ಇವತ್ತು ಬೆಂಗಳೂರಿನಿಂದ ನನ್ನ ಸಣ್ಣ ಮಗ ರಾಜಣ್ಣ ಬರಕತ್ತಾನಲ್ಲ, ಅದಕ್ಕೆ ಗಡಾನ ಗುಡಿಗೆ ಹೋಗಿ ಗಡಾನ ಬಂದ್ಬಿಟ್ಟೆ. ಹೆಂಗನ ನೆನಪಾಯ್ತು ಬಿಡು. ಅಂದಂಗ ಮನ್ಯಾಗ ಯಾರು ಇದ್ದಂಗಿಲ್ಲಲ್ಲ? ಯಾರು ಇಲ್ಲ. ಯಾಕ ದನಿನ ಬ್ಯಾರೆ ಆಗಾಕತ್ತೈತಲ್ಲ, ಏನ್ ಸಮಾಚಾರ? ಇನ್ನೇನಿಲ್ಲ, ಹೊಟ್ಟೆ ಹಸ್ತಿತ್ತು ಅದಕ್ಕಂತೇಳಿ ಕೇಳಿದೆ. ಅಲ್ರಿ, ಹೊಟ್ಟೆ ಹಸ್ತದಂತ ಹೇಳಿ ಒಬ್ರ ಬಂದ್ಬಿಟ್ರಲ್ಲ. ಬರೋ ಒಂದು ಶಿವಣ್ಣನ್ನು ಕರ್ಕೊಂಡ್ ಬಂದಿದ್ರ ಇಬ್ರು ಕೂಡ ಊಟ ಮಾಡ್ತಿದ್ರು, ಹೌದಲ್ಲ? ಹೌದು ಸಾವಿತ್ರಿ, ಶಿವಣ್ಣ ಕೈಕಾಲ್ ಮುಖ ತೊಳೆಯೋಗಂತ ಬಾಯ ಹೇಳಿದ್ನ, ನಾ ಹಂಗೆ ಬಂದ್ಬಿಟ್ಟೆ. ಅಂದಂಗ ಸಾವಿತ್ರಿ, ನಾ ಪಾಠಕ್ಕೆ ಹೋಗೋ ಮುಂದ ಮಾನಿಂಗಪ್ಪ ಭೇಟಿಯಾಗಿದ್ದ. ಮಕ್ಕಳ ಮೈಯಾಗ ಆರಾಮಿಲ್ಲ ಅಂತ, ನಾಳೆ ದುಡಿಯಕ್ ಬರೋದಾಗೋದಿಲ್ಲ ಅಂತ ಅಂದ. ಅದಕ್ಕ ಜೋಳ ದವಾಖಾನೆ ರೂಪಾಯಿ ಬೇಕು ಅಂತ ಅಂದ. ಮನೆಗೆ ಹೋಗು, ನಿಮ್ ಗೌಡತಿ ಇರ್ತಾಳ, ಇಸ್ಕೊಂಡ್ ಹೋಗು ಅಂತ ಹೇಳಿ ಕಳಿಸ್ದೆ. ಪಾಠ ಕಳಿಸ್ದೇನಾ? ನೀವ ಹೇಳಿದ್ಮೇಲೆ ನಾನ್ ಯಾಕೆ ಇಲ್ಲ ಅಂತ ಹೇಳಿ? ಪಾಪ ಬಡತನ ಭೂತ ಬೆನ್ನಿ ಬಿದ್ದು ಕಾಡುವಾಗ ಯಾರ ತನ ಏನ್ ಮಾಡಕ್ಕಾಗತ್? ನೀವೇ ಹೇಳ್ರಿ. ಈ ಬಡತನದ ಭೂತ ಬೆನ್ನಿಗೆ ಬಿದ್ದು ಕಾಡುವತ್ನಾಗ ಮನುಷ್ಯ ಬದುಕೋದು ಬಹಳ ಕಠಿಣ ನೋಡು. ಆ ಭಗವಂತ ಕೊಟ್ಟ ಭಾಗ್ಯ ನಮ್ಮಲ್ಲಿರುವಾಗ ದಾನ ಧರ್ಮ ಮಾಡಿದ್ರ ನಮಗೇನು ಕಡಿಮೆ ಆಗಂಗಿಲ್ಲ. ಈ ಮನುಷ್ಯ ಜನ್ಮದ ಹುಟ್ಟಿ ಬಂದಿದ್ದಾಗ ನಾವು ಬದುಕೋದೇನು ದೊಡ್ಡ ಮಾತಲ್ಲ. ಮತ್ತೊಬ್ಬರಿಗೂ ಬದುಕಾಕ ಅವಕಾಶ ಮಾಡಿಕೊಡ್ಬೇಕು. ಈ ಶ್ರೀಮಂತಿಕೆ ಅನ್ನೋ ಸಂಪತ್ತು ಮಧ್ಯಾಹ್ನದ ಬಿಸಿಲಿದ್ದಾಗ ಈ ದೇಹ ನಾಳೆ ಬಿದ್ದು ಸ್ಮಶಾನಕ್ಕೆ ಹೋಗಾಕ್ ನಿಂತಾಗ ನಮ್ ಸುತ್ತ ಸಂಪತ್ತು ಬರೋದಿಲ್ಲ ಸಾವಿತ್ರಿ. ಬೇಕು ಅಂತ ಮನೆ ಹೊಸ್ತಲವರೆಗೂ ಬಂದವ್ರಿಗೆ ಬರಿಗೈಯಿಂದ ಯಾವತ್ತಿಗೂ ಕಳಿಸ್ತಕ್ಕೆ ಇಲ್ಲ ನಾನು. ಈ ಮಾತು ಆ ದೇವರಾಣಿಗೂ ಸತ್ಯನೇ ಐತಿ. ನಿನ್ನಂತ ಹೆಂಡತಿ ಬಿಡೋದು ನಕ್ಕೊಂತ ಆಯುಷ್ಯ ಕಳೆದಲ್ಲ, ಅದು ನನ್ನ ಭಾಗ್ಯ ನೋಡು. ಇಲ್ಲ, ನಿಮ್ಮಂಥವರ ಪಾದ ಸೇವೆ ಮಾಡೋ ಪುಣ್ಯ ನನಗೈತಲ್ಲ, ಹಿರಿಯರು ಮಾಡಿದ ಪುಣ್ಯ ಅಂತ ನಾ ತಿಳ್ಕೊಂಡಿನಿ. ಎಲ್ಲ ಭಗವಂತ ನೀಡಿದ ಕರುಣೆಯ ಫಲ ಐತ್ರಿ. ರಾಜಣ್ಣ ಬರೋ ವೇಳೆ ಆಯ್ತು. ಆ ಮೋಟರ್ ಗಾಡಿ ನಿಂದ್ರು ಅಲ್ಲಿಗೆ ಬಂಡಿನ ಕಳಿಸ್ಕೊಡ್ಬೇಕಾಗಿತ್ತು. ಆ ಮೋಟರ್ ಗಾಡಿ ಬೇರೆ ಊರ್ ತನಕ ಬರೋದಿಲ್ಲ. ಏ ಮುದುಕಿ, ಶಿವಣ್ಣಗ ಬಂಡಿ ಹುಡ್ಕೊಂಡು ಬರಾಕ್ ಹೇಳೇ ಬಂದೀನಿ ಹೇಳ. ಯಾಕ್ರಿ ಮಾತುಗೊಮ್ಮೆ ನನಗೆ ಮುದುಕಿ ಮುದುಕಿ ಅಂತ ಕರೀತೀರಿ? ಇನ್ನೇನ ಮುದುಕಿ ಅಲ್ಲಾರ್ದೆ ಹುಡುಗಿ ಅನ್ನಕ್ ಬರ್ತೈತೆ ನಿನಗ? ಹುಡುಗಿನೋ ಅನ್ನಬೇಡ್ರಿ, ಗಡಿಗಿನೋ ಅನ್ನಬೇಡ್ರಿ, ಬಾಯಿ ತುಂಬಾ ಸಾವಿತ್ರಿ ಅಂತ ಕರೀರಿ ಸಾಕು. ಅದನ್ನ ಈಗ ಅನ್ನಕ್ ಬರಂಗಿಲ್ಲ. ಯಾಕಂದ್ರ ಹೊಸ್ತಾಗಿ ಬಂದಾಗಿನ ವಯಸ್ಸ ಈಗಿಲ್ಲ. ಈಗ ಮುದುಕಿ ಅಂದ್ರೆ ಚಂದ, ಆಗ ಹುಡುಗಿ ಅಂದ್ರೆ ಚಂದ. ಯಾವಾಗ ನೋಡಿದ್ರು ಬರೀ ಹುಡುಗಾಟಿಗೆ ಮಾತ ನಿಮ್ದು. ಮಾತ್ ಸಿಕ್ಕ್ರೆ ಸಾಕು, ಊಟನೂ ಮರ್ತ ಬಿಡ್ತೀರಲ್ಲ ನೀವು. ಹೌದು ಮುದುಕಿ, ನಿನ್ನ ಮಾರಿ ನೋಡಿದ್ರೆ ಸಾಕು ನ್ಯಾರಿ ಮಾಡದಾಗೈತಿ ಮುದುಕಿಗ. ಒಳ್ಳೆ ಹರಿದ ಹುಡುಗ ಮಾತಾಡ್ದಂಗ ಮಾತಾಡಕ್ಕಿರಲಿಲ್ಲ.
ಯಾಕ ಹರಿದ್ ಗುಂಗಿನ್ನು ನಿಮಗ ಬಿಟ್ಟ ಇಲ್ಲ ಅಂತ ಕಾಣಿಸ್ತೈತಿ. ಹ್ಯಾಂಗ ಬಿಡ್ತೈತಿ ಮುದುಕಿ? ರತ್ನಂತ ಮಡದಿ, ಮುತ್ತಿನಂತ ಮಕ್ಕಳು ರಾಜಣ್ಣ ಶಿವಣ್ಣ, ಸಂಗ್ಯಾ ಬಾಳೆ ಅಂತ ಗುಡ್ಡದಂತ ಎಂಟೆತ್ತ ಆ ಭಗವಂತ ಕೊಟ್ಟ ಭಾಗ್ಯ ಇರುವಾಗ ಹೌದು, ಇದೆಲ್ಲ ನನ್ನ ಹಿರಿ ಮಗ ಆ ಶಿವಣ್ಣ ಮಾಡಿದ ಪುಣ್ಯದ ಫಲ ರೀ. ಇದೆಲ್ಲ ಅವನ ಕಾಲಗುಣನ. ನಾ ಏನಿಲ್ಲ ಅಂತೀನಿ. ಶಿವಣ್ಣ ಎಂದಿ ನಮ್ಮ ಮನೆಗೆ ಬೆಳಗಾಯಿ ಬಂದನು ಅಂದಿನಿಂದ ಈ ಮನೆಯಲ್ಲಿ ಮಣ್ಣು ಹಿಡಿದ್ರು ಚಿನ್ನಾಗಿ ಬಂಗಾರ ಹೊಗೆ ಹಾಯಾಗತ್ತೈತಿ ಅಂದಂಗ ನಮ್ಮ ಮಗ ಶಿವಣ್ಣ ದುಡಿಯಾಕರಿ ಏನು ಬಂಟದನಂತಿ. ಸುತ್ತ 40 ಹಳ್ಳಿಯಾಗ ನನ್ನ ಮಗನು ಸರಿಸಾಟಿ ಗಂಡಸ ಇಲ್ಲ ಅಂತೀನಿ. ಮತ್ತ ಅವ್ರವನೇನು ಹುತ್ತಿನಂತ ಮಾಡದಿ ಎಂದೆ. ಏನ್ ಅಪ್ಪಾಜಿ ಅವರು ಅವನು ತುಂಬಾ ಹೊಗಳಕತ್ತಾರಲ್ಲ, ಅವನು ಖುಷಿ ಒಳಗ ಮುಳುಗ್ಯಾರಲ್ಲ. ನೀ ಒಬ್ಬ ಕಮ್ಮಿ ಆಗಿದ್ದೀನಿ ಹೇಳಕ. ಏನ್ ಹೊಗಳಕತ್ತಾರಂತ ನೀನ ಬಾಯ್ ಬಿಟ್ಟು ಕೇಳು. ಮತ್ತೆ ಇವರು ಏ ಸಾಯ್ತ್ರಿ ಮುಚ್ಚನಿಂದ ಬಾಯಿ ಅಂದಂಗ ಶಿವಣ್ಣ ಯಾವಾಗ ಬಂದೆಪ್ಪ ನೀನು? ಅಪ್ಪಾಜಿ ಅದೇನೋ ಮಾರಿ ನೋಡಿದ್ರೆ ನ್ಯಾರಿ ಮಾಡ್ದಂಗಂತ ಮತ್ತ ಅದೇನೋ ಅಂದಂಗ ನಮ್ಮಿಬ್ಬರ ಮಾತೆಲ್ಲ ಕೇಳಿ ಅಂದಂಗ ಆಯ್ತು. ಏ ಇಲ್ಲಪ್ಪ ಅಪ್ಪಾಜಿ, ನೀವ್ ಹೇಳ್ದಂಗ ಬಂಡಿ ಹುಡ್ಕೊಂಡು ಹೊಂಟೀನಿ. ನಾ ಬೇಗ ಹೋಗಿ ರಾಜಣ್ಣನ ಕರೆದುಕೊಂಡು ಬರ್ತೀನಿ ಅಪ್ಪಾಜಿ. ಆ ಮೋಟರ್ ಗಾಡಿ ಏನು ನೇಮದಲ್ಲಿನಪ್ಪ, ಅದಕ್ಕ ನೀನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ ಹೋಗ್ಬಿಡು. ನಾನು ತಮ್ಮನ ಕರ್ಕೊಂಡು ಬಂದ ಮೇಲೆ ಊಟ ಮಾಡ್ತೀನಿ ಅನ್ನವ. ತಮ್ಮ ರಾಜಣ್ಣ ಬರ್ತಾನಂತ ಸುದ್ದಿ ಕೇಳಿ ನನ್ನ ಹೊಟ್ಟಿ ತುಂಬಾ ಹುಗ್ಗಿ ಉಂಡಷ್ಟು ಸಂತೋಷ ಆಗೈತಿ. ರಾಜಣ್ಣನ ಮುಖ ನೋಡ್ಲಾರ್ದು ಬಹಳ ದಿನ ಆತು. ನಾ ಬೇಗ ಹೋಗಿ ರಾಜಣ್ಣ ಕರ್ಕೊಂಡು ಬರ್ತೀನಿ. ಅಣ್ಣ ತಮ್ಮದ ಪ್ರೀತಿ ಎಷ್ಟು ಚಂದ ಐತಿ ಅಂತ. ತಮ್ಮ ಬರ್ತಾನಂತ ಅವನ್ಗಂತೂ ಹಸಿವಿನ ಖಬರ ಇಲ್ಲ. ಏ ಮುಗ್ಗಿ, ಅವರಿಬ್ಬರು ಈ ಧರ್ಮರಾಯಪ್ಪನ ಪ್ರಗತಿ ಬರಲೈತನ ಮಕ್ಕಳು, ಭೂದೇವಿಯ ಮಕ್ಕಳು, ನಿನ್ನ ಕೈ ತುತ್ತುಂಡು ಬೆಳೆದ ಹುತ್ತಿನಂತ ಮಕ್ಕಳು ಅಂದಾಗ ನಾನು ಕೆಳಗಿನ ತೋಟಕ್ಕೆ ಹೋಗಿ ಎಳಿ ಬದ್ನಿಕಾಯಿ ಸೊಂದಿಕಾಯಿ ಹಾಕೊಂಡ್ ಬರ್ತೀನಿ. ನೀನು ಊಟಕ್ಕೆ ರೆಡಿ ಮಾಡು. ಆಯ್ತಾಯ್ತು, ನೀವು ಲಗುನ ಹೋಗಿ ಲಗುನ ಬಂದ್ಬಿಡ್ರಿ. ನಾನು ಗಡಾನ ಊಟಕ್ಕೆ ರೆಡಿ ಮಾಡ್ತೀನಿ. ಅಂದಂಗ ಸಮಯ ಏನು ಜಾಸ್ತಿ ಆಗವಂತು. ಮಕ್ಕಳು ಬೇರೆ ಮನೆಯಲ್ಲಿಲ್ಲ. ಇದೇ ಸಮಯದಾಗ ಒಂದು ಹಾಡನ್ನು ಹಾಡುವ. Thank you.